ಹೌದು ಮೇಡಮ್, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಇನ್ನೊಂದ್ 2 ನಿಮಿಷ ಅವಳೇನಾದ್ರೂ ಬರ್ದೇ ಇದ್ದಿದ್ರೆ ಕೆಲಸ ಆಗಿರ್ತಿತ್ತು. ನಾಚಿಕೆ ಆಗಲ್ವಾ ಈ ಮಾತು ಹೇಳೋದಕ್ಕೆ? ಒಬ್ಬೊಬ್ರು ಹೇಗ್ ಬೆಳ್ದಿದ್ದೀರಾ ನೋಡಿ. ಒಂದ್ ಹೆಣ್ಣಿನ ಕತ್ತಲ್ಲಿರೋ ತಾಳಿನ ಕಿತ್ಕೊಂಡ್ ತರೋದಕ್ ಆಗ್ಲಿಲ್ಲ ನಿಮ್ ಕೈಲಿ. ಛೆಚಿ, ಆ ತಾಳಿ ಕಟ್ಟಿರೋನು ಯಾರೋ ಗೊತ್ತಿಲ್ಲ, ಒಳ್ಳೆ ಮುಹೂರ್ತದಲ್ಲೇ ಕಟ್ಟಿದಾನೆ ಅನ್ಸುತ್ತೆ. ಅದಕ್ಕೆ ಅವ್ರು ಬಂದ ಗಟ್ಟಿಯಾಗೇ ಇದೆ. ಬೇಡ್ದರು ಮಾತಾಡಿದ್ರೆ ಅಂದ್ರೆ ನಿಮ್ ಕಪಾಳಕ್ ಹೊಡಿತೀನಿ. ನಾನ್ ಹೇಳಿದ ಕೆಲ್ಸನ್ ಸರಿಯಾಗಿ ಮಾಡಕ್ ಆಗ್ಲಿಲ್ಲ, ಇವಾಗ ಸೆಂಟಿಮೆಂಟ್ ಡೈಲಾಗ್ಗಳು ಹೊಡಿ. ಅದ್ ಹಾಗಲ್ಲ ಮೇಡಮ್. ಬಾಯ್ ಮುಚ್ತೀಯಾ? ನಿಮ್ಮನ್ನ ಇನ್ನೊಂದ್ಸಲ ನಂಬ್ದೆ ನೋಡಿ, ನನಗೆ ಬುದ್ಧಿ ಇಲ್ಲ. ಎಷ್ಟು ಆಸೆಯಿಂದ ಕಾಯ್ತಿದ್ದೆ, ನನ್ನ ಆಸೆನೆಲ್ಲ ಹಾಳು ಮಾಡ್ಬಿಟ್ರಿ. ನಿಮ್ಮನ್ನೆಲ್ಲ ಶೂಟ್ ಮಾಡಿ ಬಿಸಾಕ್ಬೇಕು ಅನಿಸ್ತಿದೆ. ನಿಮ್ ಮೇಲೆ ಆ ರೇಂಜಲ್ ದಾಳಿ ಮಾಡಿದ್ಲು ಅಂದ್ರೆ ಖಂಡಿತ ಅದು ಅವನಿ ಫ್ರೆಂಡ್ ಸುಜಾತಾನೇ ಆಗಿರ್ತಾಳೆ. ಅವನಿಗೋಸ್ಕರ ಅಷ್ಟು ಮಾಡಿದಾಳೆ ಅಂತ ತುಂಬಾ ಆಶ್ಚರ್ಯ ಆಗ್ತಿದೆ. ಮಾಡಿರೋ ಘನ ಕಾರ್ಯ ಸಾಕು, ಇನ್ ಹೊರಡಿ. ಗಾಯ ಆಗಿರೋ ಜಾಗದಲ್ಲಿ ಹೆಂಡತಿರ ಹತ್ರ ಆಯಿಂಟ್ಮೆಂಟ್ ಹಚ್ಚಿಸ್ಕೊಳ್ಳಿ, ಹೋಗಿ. ಏನು ಹಾಗೆ ನೋಡ್ತಿದ್ದೀರಾ? ಹೋಗಿ. ದುಡ್ಡು ಮೇಡಮ್. ಏನು? ಅದೇ ಮೇಡಮ್, ನಮಗ್ ಬರ್ಬೇಕಾಗಿರೋ ದುಡ್ಡು. ಕೆಲ್ಸ ಆಗ್ದೇನೆ ದುಡ್ಡು ಯಾಕೆ ಕೊಡ್ತೀನಿ ನಾನು? ತಮಾಷೆ ಮಾಡ್ತಿದ್ದೀರಾ? ಕೊನೆ ನಿಮಿಷದಲ್ಲಿ ಯಾರೋ ಬಂದು ನನ್ ಹಿಂದೆಯಿಂದ ತಲೆ ಹೊಡೆದು ಅವನಿನ ಕಾಪಾಡ್ತಾಳೆ ಅಂತ ನೀವೇನ್ ನನಗ್ ಮೊದ್ಲೇ ಹೇಳಿದ್ರಾ? ನೀವು ಮುಂಚೆನೆ ಹೇಳಿದ್ರೆ ನಾವು ಕೂಡ ಎಲ್ಲಾನು ರೆಡಿ ಮಾಡ್ಕೊಂಡಿರ್ತಿದ್ವಲ್ಲ ಮೇಡಮ್. ನಾವು ಬೇರೆ ಕೆಲ್ಸಕ್ಕೆ ಹೋಗ್ದೇನೆ ನಮ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡಿದ್ದು ಅಲ್ದೇನೆ ತುಂಬಾ ಏಟ್ ತಿಂದಿದೀವಿ. ನಮ್ ದುಡ್ಡು ನಮಗ್ ಕೊಟ್ಬಿಡಿ. ಏಯ್ ಹೇಳಿಗಳ, ನಿಮ್ ಮಾತುಗಳಿಗೂ ನಿಮ್ ಪರ್ಸನಾಲಿಟಿಗೂ ಏನಾದ್ರೂ ಸಂಬಂಧ ಇದೆಯೇನ್ರೋ? ಹೀಗೆ ಕೇಳೋದು ಪದ್ಧತಿ ಅಲ್ಲ. ನಾನಂತೂ 1 ರೂಪಾಯಿ ಕೂಡ ಕೊಡಲ್ಲ. ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಮೇಡಮ್, ಏನು? ಮರ್ಯಾದೆಯಿಂದ ದುಡ್ಡು ಕೊಟ್ಟು ಹೋಗಿ. ಕೆಲ್ಸ ಒಪ್ಕೊಂಡ್ಮೇಲೆ ದುಡ್ಡಿನ ಜೊತೆನೆ ಹೋಗೋದು, ಇಲ್ಲ ಅಂದ್ರೆ ಸರಿ ಇರಲ್ಲ. ನಾನ್ ದುಡ್ಡು ತಗೊಂಡ್ ಬಂದಿಲ್ಲ, ಅಕೌಂಟ್ ಕಳಿಸ್ತೀನಿ. ಆಗಲ್ಲ ಮೇಡಮ್, ಪೇಮೆಂಟು ಸ್ಪಾಟ್ ಅಲ್ಲೇ ಆಗ್ಬೇಕು. ಕಮಿಟ್ಮೆಂಟ್ ಅಲ್ಲಿ ವ್ಯತ್ಯಾಸ ಆದ್ರೆ ತುಂಬಾನೇ ಕಷ್ಟಪಡ್ತೀರಿ. ದುಡ್ಡು ತಂದಿಲ್ಲ ಅಂತ ಹೇಳ್ತಿದ್ದೀನಲ್ವಾ? ಹಾಗಾದ್ರೆ ಬಳೆ ಕೊಡಿ. ಬಳೆನ ಮಾರಿ ನಾವು ಕ್ಯಾಶ್ ಮಾಡಿಸ್ಕೋತೀವಿ. ಮರ್ಯಾದೆನ ಕೊಟ್ಬಿಡಿ. ಇದು ನನ್ ವುಡ್ ಬಿ ನನ್ಗೋಸ್ಕರ ತಂದು ಕೊಟ್ಟಿರೋ ಗಿಫ್ಟ್ ಕಣು. ಇದನ್ ಕೊಡು ಅಂತಿದ್ಯಲ್ಲ, ನಾನಂತೂ ಕೊಡಲ್ಲ. ಬಳೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಹೋಗೋಕ್ ಬಿಡಲ್ಲ. ಅಪ್ಪ, ಅರ್ಥ ಮಾಡ್ಕೊಳ್ಳೋ ತಂದೆ. ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಏಯ್, ಬಳೆ ಕಿತ್ಕೊಳ್ಳೋಣ. ಬಂದ್ರೋ ಬಿಡ್ರೋ, ಬಿಡಿ. ಏಯ್ ಕೊಡ್ರಿ. ಬಿಡ್ರೋ. ಏಯ್, ನನ್ ಬಳೆ ಬಿಡ್ರೋ. ಕೊಡ್ರಿ. ಏಯ್, ನನ್ ಬಳೆ ಕೊಡ್ರೋ. ಸಿಕ್ತು ಬಂದ್ರೋ. ಏಯ್, ಎಲ್ಲಿ ಹೋಗ್ತಾ ಇದ್ದೀರಾ? ಏಯ್, ಹೇ, ನನ್ ಬಳೆ ಕೊಡ್ರೋ. ಏಯ್, ನಿಂತ್ಕೊಳ್ರೋ. ನನ್ ಬಳೆ ಕೊಟ್ಬಿಟ್ಟು ಹೋಗ್ರೋ. ತಾಳಿ ಕಿತ್ಕೊಳ್ಳೋದಕ್ಕಾಗ್ಲಿಲ್ಲ, ಆದ್ರೆ ನನ್ ಬಳೆನ್ ಕಿತ್ಕೊಂಡು ಹೋಗಿದ್ದಾರೆ. ಇವಾಗ ಬಳೆ ಇಲ್ದೆ ಮನೆಗೆ ಹೋದ್ರೆ ಯಾರಾದ್ರೂ ನೋಡಿ ಕೇಳ್ತಾರೆ. ಅವಾಗ ನಾನೇನು ಉತ್ತರ ಕೊಡ್ಬೇಕು? ಆವಾಗ ಹಾಲಿರಿದ್ರೆ ಅದು ಕಚ್ಚದೇ ಇರತ್ತಾ ಅನ್ನೋ ಹಾಗಾಯ್ತು ಅಲ್ವಾ ನನ್ನ ಪರಿಸ್ಥಿತಿ, ನನ್ನ ಕರ್ಮ. ಛೇ,
ಯಾಕೆಷ್ಟು ಭಯದಲ್ಲಿದ್ದಾಳೆ? ಏನಾಗಿರ್ಬೋದು? ಇವಳ ಬಳಿ ಏನಾಯ್ತು? ನಿಂತ್ಕೋ. ಏನು? ಯಾಕೆ ನಿಲ್ಲು ಅಂದೆ? 1 ಮಿನಿಟ್. ಆಂಟಿ, ಅಂಕಲ್, ಎಲ್ರೂ ಒಂದ್ಸಲ ಹೊರಗಡೆ ಬನ್ನಿ. ಅವರನ್ನೆಲ್ಲ ಯಾಕೆ ಕರೀತಿದ್ಯಾ? ಕರ್ದವಳು ವಿಷಯ ಹೇಳ್ದೆ ಇರ್ತೀನ ಹೇಳು? ಸ್ವಲ್ಪ ಇರು. ಏನಾಯ್ತು ನಿಹಾರಿಕಾ? ನನ್ ಪಾಡಕ್ ನಾನ್ ಹೋಗ್ತಿದ್ರೆ ನಿಲ್ಸಿ ನಿಮ್ಮನ್ನೆಲ್ಲ ಕರೆದ್ಲು. ಹಾಲಲ್ಲೇ ನಿಲ್ಸಿದಾಳೆ ಅಂದ್ರೆ ಖಂಡಿತ ಇದು ದೊಡ್ಡ ಮ್ಯಾಟ್ರೇ ಆಗಿರುತ್ತೆ. ಏನಾಯ್ತಮ್ಮ? ನಿಹಾರಿಕಾ ಹತ್ರ ಇದಕ್ ಮುಂಚೆ ಇದ್ದಿದ್ದು ಇವಾಗ ಇಲ್ದೇ ಇರೋದು ಒಂದನ್ ಗಮನಿಸ್ದೆ. ನೀವ್ ಯಾರಾದ್ರೂ ಗಮನಿಸಿದ್ರಾ? ನಾವಂತೂ ಕಂಡು ಹಿಡಿಯೋಕ್ಕಾಗಿಲ್ಲ. ನಮ್ಗೆ ಯಾಕಮ್ಮ ಈ ಪಜಲ್? ನೀನೇ ಹೇಳು. ಶ್ರೀಕರ್ ಅವ್ರು ಕೊಟ್ಟಿರೋ ಬಳೆಗಳು ನಿನ್ ಕೈಯಲ್ಲಿ ಇರ್ಬೇಕಲ್ವಾ? ಕಾಣಿಸ್ತಾನೆ ಇಲ್ವಲ್ಲ, ಯಾಕೆ? ಹಾವಿನ ಹಾಗೆ ಎಷ್ಟು ಬೇಗ ಕಂಡುಹಿಡಿದ್ಲು. ಹೋಗಿ ಬಂದು ಅವನಿಗೆ ಸಿಕ್ಕಾಕೋಬೇಕಾ? ಬಳೆಗಳು ಏನಾಯ್ತು ನಿಹಾರಿಕಾ? ಸರಿಯಾದ ಸಮಯಕ್ಕೆ ಬಂದ್ರಿ ಶ್ರೀಕರ್ ಅವ್ರೆ. ನೀವಾದ್ರೂ ಕೇಳಿ. ಏನ್ ಕೇಳ್ಬೇಕು? ನೀವ್ ಗಿಫ್ಟ್ ಆಗಿ ಕೊಟ್ಟಿರೋ ಬಳೆಗಳ ಬಗ್ಗೆ. ನಿನಗೋಸ್ಕರ ಮೊದಲನೇ ಸಲ ತುಂಬಾ ಪ್ರೀತಿಯಿಂದ ತಂದಿದ್ನಮ್ಮ. ಜೊತೆಗೆ ಅವತ್ತು ಸೈಜ್ ಸರಿ ಹೋಗದೆ ಇರೋದಕ್ಕೆ ಸೋಪ್ ಹಚ್ಚಿಸ್ಕೊಂಡು ಬಳೆ ಹಾಕಿಸ್ಕೊಂಡೆ. ಏನಾಯ್ತು ನಿಹಾರಿಕಾ? ಶ್ರೀಕರ್ ಅವರೇ, ಅದು ಇದು ಅಂತ ಗೊಣಗ್ಬೇಡ. ನೇರವಾಗಿ ವಿಷಯ ಏನು ಅಂತ ಹೇಳು. ಇಲ್ಲ ಅಂದ್ರೆ ನೀನ್ ಹೇಳೋ ತನಕ ಬಾಣಗಳು ತಾಕ್ತಾನೆ ಇರ್ತವೆ. ಬೇಗ ಹೇಳು ತಾಯಿ. ಹೇಳೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಬಳೆಗಳನ್ನ ಎಲ್ಲೋ ಕಳ್ಕೊಂಡಿದ್ಯಾ ಅಂತ ಆಯ್ತು. ನಿನಗೋಸ್ಕರ ಇಷ್ಟು ಕಷ್ಟಪಟ್ಟು ತಗೊಂಡು ಬಂದೆ, ಇಷ್ಟಪಟ್ಟು ಹಾಕ್ದೆ. ಇವತ್ತು ನಿನ್ನ ಕೈಯಲ್ಲಿ ಇಲ್ಲ ಅಂದ್ರೆ ನನ್ನ ಮೇಲೆ, ನಾನು ಕೊಟ್ಟಿರೋ ಉಡುಗೊರೆ ಮೇಲೆ ನಿನಗೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಅರ್ಥ ಆಯ್ತು ಅಲ್ವಾ? ನಿಮ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂದ್ರೆ ಏನ್ ಅರ್ಥ ರೀ? ನಿಮ್ ಬಗ್ಗೆ ನಾನು ಕಣ್ಣಕ್ ಕಾಣಿಸ್ದೇ ಇರೋ ಯುದ್ಧ ಮಾಡ್ತಿದ್ದೀನಿ. ನೀವು ಅಂದ್ರೆ ನನಗ್ ತುಂಬಾ ಇಷ್ಟ ರೀ. ಅಷ್ಟು ಪ್ರೀತಿ ಇರೋಳು ಅವನ್ ಪ್ರೀತಿಯಿಂದ ಕೊಟ್ಟಿದ್ದ ಬಳೆಗಳನ್ನ ಏನ್ ಮಾಡ್ದಮ್ಮ? ಉತ್ತರ ಹೇಳು. ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹೋಯ್ತು ಅಂತನೂ ಹೇಳೋಕ್ಕಾಗಲ್ಲ. ಕಳ್ತನ ಆಯ್ತು ಅಂತನೂ ಹೇಳೋಕ್ಕಾಗಲ್ಲ. ಇದರಲ್ಲಿ ಯಾವ ಆನ್ಸರ್ ಹೇಳಿದ್ರು ಮನೆಯವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ. ಏನ್ ಮಾಡೋದು ದೇವ್ರೇ? ಇಷ್ಟು ಜನ ಕೇಳ್ತಾ ಇದ್ರು, ಮೌನವಾಗಿ ನಿಂತಿದ್ಯಲ್ಲಮ್ಮ. ದಾರಿಲಿ ಕಳ್ಳರ ಬ್ಯಾಚ್ ಏನಾದ್ರೂ ಅಟ್ಯಾಕ್ ಮಾಡಿ ಕಿತ್ಕೊಂಡ್ರಾ ಏನು? ಹಾಗಾಗಿದ್ರೆ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕು ನಿಹಾರಿಕಾ. ಪೊಲೀಸರ? ಹೌದು, ಅವರಾದ್ರೆ ಕಳ್ಳರನ್ನ ಬೇಗ ಹಿಡಿತಾರಲ್ವಾ? ಕಳ್ಳರನ್ನಲ್ಲ, ನನ್ನ ಹಿಡಿತಾರೆ. ಏನಾಯ್ತು ನಿಂಗೆ? ಯಾಕೆ ಎಲ್ಲರ ಹತ್ರ ಇಷ್ಟೊತ್ತು ಕೇಳಿಸ್ಕೊತಿದ್ಯಾ? ನಮ್ಮ ಮುಂದೆ ಹೇಳೋದಕ್ಕೆ ಏನಾದ್ರೂ ಪ್ರಾಬ್ಲಮಾ? ನಮ್ಮ ಮುಂದೆ ಹೇಳ್ಕೊಳಕ್ಕಾಗದೆ ಇರೋದು ಇದ್ರಲ್ಲಿ ಏನಿದೆ? ಎಲ್ರೂ ನಾವೇ ಅಲ್ವಾ? ಒಂದೇ ಕುಟುಂಬ ಅಲ್ವಾ? ನಿಹಾರಿಕಾ ಉತ್ತರ ಕೊಡದೆ ಇರೋದು ಎಷ್ಟು ಬೇಜಾರಾಗಿದೆಯೋ. ತುಂಬ ಬೆಲೆ ಬಾಳೋ ಉಡುಗೊರೆನ ಕಳ್ಕೊಳ್ಳೋದು ಅದಕ್ಕಿಂತ ಜಾಸ್ತಿ ನೋವಾಗ್ತಿದೆ. ಬಳೆಗಳನ್ನ ಕೈಯಲ್ಲಿ ಹಾಕೊಳ್ಳೋರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿಗೆ ಆ ಉಡುಗೊರೆ ಬೆಲೆ ಗೊತ್ತಾಗ್ತಿತ್ತು. ನಿಹಾರಿಕಾಗೆ ಅನಾವಶ್ಯಕವಾಗಿ ಕೊಟ್ಬಿಟ್ಟೆ. ಅವತ್ತು ನೀವು ಯಾರು ಕೂಡ ಬಲವಂತ ಮಾಡಬಾರ್ದಾಗಿತ್ತಮ್ಮ. ನಾನು ನಿಜವಾಗ್ಲೂ ತುಂಬ ತುಂಬ ಫೀಲ್ ಆಗ್ತಿದ್ದೀನಿ.
ನಾನು ಉತ್ತರ ಕೊಡದೆ 2 ನಿಮಿಷ ಮೌನವಾಗಿದ್ದಿದ್ದಕ್ಕೆ ಎಲ್ಲರೂ ತುಂಬಾ ಅನುಮಾನ ಪಡ್ತಾ ನನಗ್ ಭಯ ಪಡಿಸ್ತಿದ್ದೀರಾ. ಬಳೆನ ನಾನೇನ್ ಕಳ್ಕೊಂಡಿಲ್ಲ, ಭದ್ರವಾಗೇ ಇದೆ. ಎಲ್ಲಿ? ನಮ್ಮ ಅಮ್ಮನ ಮನೆಯಲ್ಲಿ. ನಿಮ್ಮ ಅಮ್ಮನ ಮನೇಲಿ ಇರೋದು ಅಂದ್ರೆ ಏನು? ಬೆಲೆ ಬಾಳೋದನ್ನ ರೆಗ್ಯುಲರ್ ಆಗಿ ಉಪಯೋಗಿಸಬಾರ್ದು ಅಲ್ವಾ ಶ್ರೀಕರ್ ಅವರೇ? ಅವಾಗ ಉಪಯೋಗಿಸ್ಬೇಕು. ಅದಕ್ಕೆ ಅಮ್ಮನ ಮನೇಲಿ ಇಟ್ಟಿದ್ದೀನಿ. ಮತ್ತೆ ಈ ವಿಷಯ ಮೊದಲೇ ಯಾಕೆ ಹೇಳಲಿಲ್ಲ? ಐಡಿಯಾ ಇವಾಗ ಬಂತೇನೋ? ಪೃಥ್ವಿರಾಜ್ ಅವರೇ, ಹಾಸ್ಯ ನಿಹಾರಿಕಾ, ಹಾಸ್ಯ. ಹೋಗಿ ತಗೊಂಡ್ ಬಾ. ಏನೋ ಕವರ್ ಮಾಡಿ ಎಸ್ಕೇಪ್ ಆದೆ ಅನ್ಕೋತಿದ್ರೆ ಇವಾಗ ತಗೊಂಡ್ ಬಾ ಅಂತಿದ್ದಾನಲ್ಲ ಇವನು. ಹೋಗಿ ತಗೊಂಡ್ ಬಾ ಅಂದೆ. ಯಾಕ್ರಿ? ಅದು ಯಾವಾಗ್ಲೂ ನಿನ್ ಕೈಯಲ್ಲೇ ಇರ್ಬೇಕು. ಅದನ್ನ ನಾನ್ ದಿನ ನೋಡ್ತಿರ್ಬೇಕು. ಹೋಗಿ ತಗೊಂಡ್ ಬಾ. ಹೇಗ್ ತಗೊಂಡ್ ಬರಕ್ಕಾಗತ್ತೋ ತಂದೆ? ನಡಿ ನಿಹಾರಿಕಾ, ಹೋಗಿ ತಂದ್ಬಿಡೋಣ. ಬಾಮೈದ ತುಂಬಾ ಅನುಮಾನ ಪಡ್ತಿರೋ ಹಾಗಿದೆ. ನಾಳೆ ತಗೊಂಡ್ ಬರ್ತೀನಿ ಬಿಡಿರಿ. ಹೊರಗಡೆಯಿಂದ ತುಂಬಾ ಟಯರ್ಡ್ ಆಗಿ ಬಂದಿದ್ದೀನಿ. ನಾಳೆ ತರ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಇವಾಗ ಬಿಟ್ಬಿಡು. ಸರಿ, ನಾಳೆ ಮಿಸ್ ಮಾಡದೆ ತಗೊಂಡ್ ಬಾ. ಇನ್ನೊಂದು ವಿಷಯ, ಅಂಥ ಡಿಸೈನ್ಸ್ ಇಲ್ಲೆಲ್ಲೂ ಸಿಗಲ್ಲ. ಶಾಪ್ ಅವರು ಅಂಥ ಮಾಡೆಲ್ಸ್ ಬರೋದಕ್ಕೆ ತುಂಬಾನೇ ಟೈಮ್ ಆಗತ್ತೆ ಅಂತ ಹೇಳಿದ್ದಾರೆ. ಅದಲ್ದೇ ಬೇರೆ ತಗೊಂಡ್ ಬಂದ್ರೆ ನಾನು ತುಂಬಾ ಡಿಸಪಾಯಿಂಟ್ ಆಗ್ತೀನಿ. ಅಯ್ಯೋ, ನಾನು ಬೇರೆದ್ ಯಾಕೆ ತಗೊಂಡ್ ಬರ್ತೀನಿ ರೀ? ನನ್ಗಂತ ಅಗತ್ಯ ಏನಿದೆ ಅದನ್ನೇ ತಗೊಂಡ್ ಬರ್ತೀನಿ. ಈ ಅವನಿಗೇನು ಕೆಲಸ ಇಲ್ಲ ಅನ್ಸತ್ತೆ. ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ದೊಡ್ಡ ಬೆಟ್ಟ ಮಾಡೋದಕ್ ನೋಡ್ತಾಳೆ. ನಾಳೆ ಖಂಡಿತ ತಗೊಂಡ್ ಬಾಮ್ಮ. ಇಲ್ಲಾಂದ್ರೆ ಅವನು ತುಂಬಾ ಬೇಜಾರು ಮಾಡ್ಕೋತಾನೆ. ಬಳೆಗಳನ್ನ ಅಮ್ಮನ ಮನೇಲಿ ಇಟ್ಟಿದ್ದೀನಿ ಅಂತ ನಿಹಾರಿಕಾ ಹೇಳಿದ್ದು ದೊಡ್ಡ ಸುಳ್ಳು. ನನ್ನ ಅಳ್ಸೋದಕ್ಕೋಸ್ಕರನಾದ್ರೂ ಕೈಯಲ್ಲಿ ಇಟ್ಕೋತಾಳೆ ಹೊರತು ಹಾಗಿಡೋದಿಲ್ಲ. ಏನ್ ನಡ್ತಿರ್ಬೋದು? ಅವನಿ, ಏನ್ ಯೋಚನೆ ಮಾಡ್ತಿದ್ಯಾ? ನಿಹಾರಿಕಾ ಹೇಳಿದ್ದು ಸುಳ್ಳು ಅನ್ನಿಸ್ತಾ ಇದೆ ರೀ. ಹೌದು, ಅವಳು ಹೇಳಿದ್ದು ಸುಳ್ಳು. ನಿಹಾರಿಕಾ ಹೇಳಿದ್ದು ಸುಳ್ಳು ಅಂತ ನೀವ್ ಹೇಗೆ ಹೇಳ್ತಿದ್ದೀರಾ? ನಿಜ ಏನು ಅಂತ ನನಗೆ ಗೊತ್ತು. ಅದಕ್ಕೆ ಏನಾ ನಿಜ? ಬಳೆಗಳು ಶ್ರೀಕರ್ ಹತ್ರ ಹೇಗ್ ಬಂತು? ಬಳೆಗಳು ನನ್ನ ಹತ್ರ ಯಾಕಿದೆ ಅಂತ ನಿನ್ನ ಅನುಮಾನ ಅಷ್ಟೇ ಅಲ್ವಾ? ಮೊದ್ಲೇ ನನಗಿಲ್ಲಿ ಟೆನ್ಷನ್ ಆಗ್ತಾ ಇದೆ. ಬೇಗ ಹೇಳಪ್ಪ ತಂದೆ. ನಂಗ್ ನಂಬೋದಕ್ಕೆ ಆಗ್ತಾ ಇಲ್ಲ. ಇದು ನಿಮ್ ಹತ್ರ ಹೇಗ್ ಬಂತು ಅಂತ ಹೇಳಿ. ನಾನು ಹೊರಗಡೆಯಿಂದ ಮನೆಗೆ ಬರಬೇಕಾದ್ರೆ ಏನ್ ನಡೀತು ಅಂದ್ರೆ, ಸಾರಿ ಸರ್, ನೋಡ್ದೆ ಗುದ್ಬಿಟ್ಟೆ. ನಿಲ್ಲೋ.
ಏನ್ ಸರ್ ಹಾಗೆ ನೋಡ್ತಾ ಇದ್ದೀರಾ? ಯಾಕೆ ನಿಂತ್ಕೊಳ್ಳಿ ಅಂತ ಹೇಳಿದ್ರಿ? ಈ ಬಳೆಗಳು ನಿನ್ನ ಹತ್ರ ಯಾಕಿದೆ? ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಇದು ನಂದೆ. ನಿಂದಲ್ಲ ಅಂತ ನನಗೆ ಗೊತ್ತಿದೆ. ಇದು ನಿನ್ನ ಹತ್ರ ಹೇಗ್ ಬಂತು ಅಂತ ಮರ್ಯಾದೆಯಿಂದ ಹೇಳು. ನಿಮ್ ವೇಷ ನೋಡ್ತಿದ್ರೆ ಖಂಡಿತವಾಗ್ಲೂ ಕಳ್ತನ ಮಾಡ್ಕೊಂಡು ಬಂದಿದ್ದು ಅಂತ ಅರ್ಥ ಆಗ್ತಿದೆ. ಮರ್ಯಾದೆಯಿಂದ ಹೇಳೋ, ಇದು ಎಲ್ಲಿಂದ ಬಂತು ಅಂತ. ಇದಕ್ಕೂ ನಿನಗೂ ಏನ್ ಸಂಬಂಧ? ಮೊದಲು ನನ್ನ ಕಾಲಲ್ಲಿ ಬಿಡೋ. ಹೇಳ್ತೀಯಾ ಇಲ್ಲ ಪೊಲೀಸರನ್ನ ಕರೀಲಾ? ಇವತ್ತು ನನ್ನ ಟೈಮೇ ಸರಿ ಇಲ್ಲ, ಬಿಟ್ಬಿಡಿ ಸರ್. ಹೇಳಲಿಲ್ಲ ಅಂದ್ರೆ ಎಲ್ಲರೂ ಸರಿಯಾಗಿ ಸಿಕ್ಕಾಕೋತೀರಾ. ನಮಗ್ ಗೊತ್ತಿರೋ ಮೇಡಮ್ ಕೊಟ್ರು ಸರ್. ಕೊಟ್ಲಾ? ಬಲ್ವಂತ ಕಿತ್ಕೊಂಡ್ರಾ? ಕಿತ್ಕೊಂಡ್ವಿ ಸರ್. ಯಾಕೆ ಕಿತ್ಕೊಂಡ್ರಿ? ಅವಳು ಅಷ್ಟು ಈಸಿಯಾಗಿ ಕೊಡೋಳಲ್ಲ. ಅವಳಿಗೂ ನಿಮಗೂ ಏನ್ ಸಂಬಂಧ ಹೇಳಿ? ಅದೆಲ್ಲ ನಿಮ್ಗೆ ಯಾಕೆ ಸರ್? ನೀವು ನನ್ನ ಕೈಯಿಂದ ಯಾಕೆ ಸರ್ ಬಲವಂತವಾಗಿ ಕಿತ್ಕೊಂಡ್ರಿ? ಕೊಟ್ಬಿಡಿ ಸರ್. ಕೊಡಲ್ಲ. ಏಯ್ ಕೊಡಲ್ವಂತೆ ಕಣ. ಇವ್ರ ವಿಷಯನೂ ಒಂದ್ ಕೈ ನೋಡ್ಕೋಣ. ಏಯ್ ಮೊದಲಿನಿಂದ ಜಾಗ ಖಾಲಿ ಮಾಡೋಣ. ಬನ್ರೋ, ಬನ್ನಿ ಬನ್ನಿ. ಇದು ನಡೆದಿದ್ದು ಆ ರೀತಿನಲ್ಲಿ ನನ್ನ ಹತ್ರ ಬಂತು. ಮನೆಗೆ ಬಂದ್ಮೇಲೆ ನಿಹಾರಿಕಾ ಎಲ್ಲರ ಮುಂದೆ ಇರಬೇಕಾದ್ರೆ ಬಳೆ ಎಲ್ಲಿ ಅಂತ ಕೇಳೋಣ ಅನ್ಕೊಂಡೆ. ಆದ್ರೆ ನಾನು ಬರೋ ಅಷ್ಟೊತ್ತಿಗೆ ಬಳೆ ಪಂಚಾಯತ್ಗೆ ನಡೀತಾ ಇತ್ತು. ಅವಳ ಕೈಯಲ್ಲಿ ಬಳೆ ಇಲ್ದೇ ಇರೋದನ್ನ ನೋಡಿ ನಾನೇ ಕೇಳ್ದೆ. ನಿಹಾರಿಕಾಗಿ ಏನ್ ಹೇಳ್ಬೇಕೋ ಗೊತ್ತಾಗ್ದೆ ಹಾಗೆ ಸುಳ್ಳು ಹೇಳಿದಾಳೆ. ರೌಡಿಗಳು ಬಳೆಗಳನ್ನ ದೋಚಿದ್ರು ಅಂತ ನಿಜ ಹೇಳಲಿಲ್ಲ ಅಲ್ವಾ? ಮತ್ತೆ ನಾಳೆ ಅಮ್ಮನ ಮನೆಯಿಂದ ತಗೊಂಡ್ ಬರ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಹೇಗೆ ಹೇಳಿದ್ಲು? ನಾಳೆವರೆಗೂ ಕಾಯೋಣ. ಎಂತ ಪ್ಲಾನ್ನ ವರ್ಕೌಟ್ ಮಾಡ್ತಾಳೋ ನೋಡೋಣ. ಆ ರೌಡಿಗಳು ನಾನು ಹೇಳಿದ ಕೆಲಸ ಮಾಡ್ತೇನೆ ಈ ರೀತಿ ನನ್ನ ಸರಿಯಾಗಿ ಸಿಕ್ಕಾಕ್ಸಿದ್ದಾರೆ. ಛೇ, ತಗೋ ಅವನಿ. ಏನ್ ಹಾಗೆ ನೋಡ್ತಿದೀಯಾ? ನಿಹಾರಿಕಾ ಇಷ್ಟು ದಿನ ಹಾಕೊಂಡಿದ್ಲು ಅಂತಾನ? ಹಾಗೇನು ಯೋಚನೆ ಮಾಡಬೇಡ. ಯಾಕೆ ಅಂದ್ರೆ ಇದನ್ನ ನಾನು ನಿನಗೋಸ್ಕರನೇ ತಗೊಂಡು ಬಂದಿದ್ದು. ವಿಧಿ ಇಲ್ಲದೆ ಅವಳಿಗೆ ತೋರಿಸ್ಬೇಕಾಗಿ ಬಂತು. ಸಮಯ ಬಂದಾಗ ಸೇರ್ಬೇಕಾಗಿರೋ ಮನುಷ್ಯರಿಗೆ ಸೇರುತ್ತೆ. ಹಳ್ಳಿಲ್ ನಡೆದ ಜಾತ್ರೆಯಲ್ಲಿ ಅಮ್ಮನವ್ರ ಬಳೆಗಳು ನಿನಗೆ ಸಿಕ್ತು. ಇವಾಗ ಈ ಬಳೆಗಳು ಕೂಡ ನಿನ್ನ ಹತ್ರನೇ ಬಂದಿದೆ. ಅಮ್ಮನವ್ರ ಆಶೀರ್ವಾದ, ಗಂಡನ ಉಡುಗೊರೆ ನಿನಗೆ ಪ್ರಾಪ್ತ. ಆ ನಿಹಾರಿಕನಿಗಲ್ಲ. ತಗೋ ಅವನಿ, ಇದು ನಿನಗೋಸ್ಕರ. ತಗೋ. ನಿಹಾರಿಕನ ಹೊರಗಡೆ ಕಳಿಸಿದ್ದಿನ ಒಳ್ಳೆ ಸಂದರ್ಭ ನೋಡಿ ಹಾಕೋ. ಅಲ್ಲಿವರೆಗೂ ಭದ್ರವಾಗಿಡ್ಕೋ. ಇವತ್ ಕೆಲವು ರೌಡಿಗಳು ನನ್ನ ತಾಳಿನ ಕಿತ್ಕೋಬೇಕು ಅನ್ನೋ ಪ್ರಯತ್ನ ಮಾಡಿದ್ರು ರೀ. ಹೌದಾ? ಸರಿಯಾದ ಸಮಯಕ್ಕೆ ಅಕ್ಕ ಬಂದು ನನ್ನ ತಾಳಿನ ಕಾಪಾಡಿದ್ಲು. ಹಾಗಾದ್ರೆ ನಿಹಾರಿಕಾ ವಿಷಯದಲ್ಲಿ ನಾವಿನ್ನಷ್ಟು ಹುಷಾರಾಗಿರ್ಬೇಕು.